ಎಲ್ಲರಿಗೂ ನಮಸ್ಕಾರ. ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 19ನೇ AIBE ಎಕ್ಸಾಮ್ನ ದಿನಾಂಕ ಘೋಷಣೆ ಆಗಿರುವುದರಿಂದ ಅದರ ಸಿಲೆಬಸ್ಗಳನ್ನು ಸಾಲ್ವ್ ಮಾಡೋದಾಗಿ ಈಗಾಗಲೇ ನಾವು ತಿಳಿಸಿದ್ವಿ. ಅದರಂತೆ ಮೊದಲನೇ ಪ್ರಯತ್ನ ಆ 19 ಅಂಶಗಳ ಪೈಕಿ ಒಂದು ಅಂಶದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆ ಅಂಶ ಯಾವುದಪ್ಪ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು, PILಗೆ ಸಂಬಂಧಿಸಿದಂತೆ AIBE ಎಕ್ಸಾಮ್ನಲ್ಲಿ 4 ಅಂಕಗಳಿಗೆ ಪ್ರಶ್ನೆಗಳು ಇರುತ್ತವೆ. ಈ 4 ಅಂಕಗಳ ಪ್ರಶ್ನೆಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಾಧ್ಯವಾದಷ್ಟು ಯಾರು ಈ ಒಂದು AIBE ಎಕ್ಸಾಮನ್ನು ಬರೆಯಲಿದ್ದಾರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಣ. PILಗೆ ಸಂಬಂಧಿಸಿದಂತೆ 4 ಅಂಕಗಳ ಪ್ರಶ್ನೆ ಇರ್ತಿದ್ದು. ಮೊದಲಿಗೆ PIL ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳುವಂತಹ ಅವಶ್ಯಕತೆ ಐತಿ. ಅಲ್ಲಿ ನೇರವಾಗಿ PIL ಅಂದರೆ ಏನು ಅಂತ ಕೇಳಂಗಿಲ್ಲ. ಯಾವಾಗಲೂ AIBಯಲ್ಲಿ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಸರಿಯಾದದನ್ನು ನಾವು ಆಯ್ಕೆ ಮಾಡಬೇಕಾಗಿರುತ್ತೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಎಂದರೆ ಯಾವುದಾದರೂ ಒಂದು ವಿಷಯ ಸಾರ್ವಜನಿಕವಾಗಿ ಏನಾದರೂ ಧಕ್ಕೆಯನ್ನು ಉಂಟು ಮಾಡುತ್ತದೆ ಅಂತಂದು ಏನಾದರೂ ಕಂಡು ಬಂದರೆ ಅಂತಹ ವಿಷಯದ ಬಗ್ಗೆ ಯಾವುದೋ ಒಂದು ಸಂಘ ಆಗಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ನ್ಯಾಯಾಲಯದ ಮೊರೆ ಹೋಗಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ನಾವೇನಂತ ಹೇಳ್ತೀವಿ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂತ ಕರಿತೀವಿ. ಯಾವ ಯಾವ ಸಂದರ್ಭದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ಸಲ್ಲಿಸಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಾರ್ವಜನಿಕವಾಗಿ ಏನಾದರೂ ಧಕ್ಕೆ ಉಂಟಾದರೆ ಅಂತಹ ಸಂದರ್ಭದಲ್ಲಿ, ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ, ಕಲೆ ಮತ್ತು ಸಂಸ್ಕೃತಿಯ ಉಳಿಕೆಗೆ ಸಂಬಂಧಿಸಿದಂತೆ, ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದಂತೆ, ಆಹಾರ ಕಲಬೆರಕೆಗೆ ಸಂಬಂಧಿಸಿದಂತೆ, ಔದ್ಯೋಗಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾವೇನು ಮಾಡ್ಬೋದು, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾವೆಯನ್ನು ಹೂಡಬಹುದಾಗೈತಿ. ಆಗಲೇ ನಾನು ಹೇಳಿದೆ, ಯಾವುದೇ ಒಂದು ಸಂಘಟನೆ ಇರಲಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಆಗಿರಲಿ ಅವರು ಎಲ್ಲರೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂದರೆ PILನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಆದರೆ ಕೆಲವೊಂದಿಷ್ಟು ಬಾರಿ ನ್ಯಾಯಾಧೀಶರು ತಾವು ಸ್ವತಃವಾಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ದಾಖಲಿಸಿಕೊಳ್ತಾರೆ. ಯಾವ ಆಧಾರದ ಮೇಲೆ ಅಂತಂದರೆ ಅವರಿಗೆ ಬಂದಂತಹ ಪತ್ರಗಳ ಆಧಾರದ ಮೇಲೆ ಅಥವಾ ಯಾವುದಾದ್ರೂ ಒಂದು ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ವಿಷಯದ ಆಧಾರದ ಮೇಲೆ ನ್ಯಾಯಾಧೀಶರು ಸ್ವತಃ ತಾವು PILನ್ನು ದಾಖಲಿಸಿಕೊಳ್ಳಬಹುದಾಗಿದೆ ಮತ್ತು ಅದರ ಬಗ್ಗೆ ವಿಚಾರಣೆಯನ್ನು ಕೇಳಿ ಅದರ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇದು PILನ ಸಂಕ್ಷಿಪ್ತವಾದಂತಹ ಪರಿಚಯ. ಹಾಗಾದರೆ ಹಿಂದಿನ ಯಾವುದಾದರೂ AIBE ಎಕ್ಸಾಮ್ನಲ್ಲಿ PIL ಬಗ್ಗೆ ಕೇಳಿದ್ರಾ? ಅಥವಾ 2023ರಲ್ಲಿ ನಡೆದಕ್ಕಂತಹ AIBE ಎಕ್ಸಾಮ್ನಲ್ಲಿ ಬಂದಂತಹ ಪ್ರಶ್ನೆಗಳು ಯಾವುವು? ಅವು 4 ಮಾತ್ರ ಪ್ರಶ್ನೆಗಳು ಬರ್ತಾವು. ಯಾವ ಪ್ರಶ್ನೆಗಳವು ಅಂತ ನೋಡೋದಾದರೆ ಇನ್ನು ಈ ಒಂದು ವಿಡಿಯೋದ ಇನ್ನು ಮುಂದೆ ಆ ಒಂದು ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋರಿದ್ದೀವಿ. ಪ್ರಶ್ನೆಯನ್ನು ನಾವು ಕೇಳಬೇಕಾದ್ರೆ ಅದರ ಆಪ್ಷನನ್ನು ಕೊಡಲಾಗತ್ತೆ. 4 ಆಪ್ಷನನ್ನು ಕೊಟ್ಟ ನಂತರ ನಮಗೆ ಒಂದು 5 ಸೆಕೆಂಡಿನ ಸಮಯಾವಕಾಶ ಕೊಡುತ್ತೆ. ಆ ಒಂದು ಸಂದರ್ಭದೊಳಗೆ ನಮಗೇನಾದರೂ ಉತ್ತರಗಳು ಗೊತ್ತಾದರೆ ಕಮೆಂಟ್ ಮೂಲಕ ನಾವು ತಿಳಿಸೋಣ. ಅಥವಾ ಉತ್ತರಗಳು ಗೊತ್ತಾಗಲಿಲ್ಲ ಅಂತಂದ್ರೆ ಪೂರ್ತಿ ವಿಡಿಯೋನ ನೋಡೋಣ. ಹಿಂಗೆ ನಾವು ಇವತ್ತೊಂದು 5 ರಿಂದ 6 ಪ್ರಶ್ನೆಗಳನ್ನು ಹಿಂದಿನ ಪ್ರೀವಿಯಸ್ ಕ್ವಶನ್ ಪೇಪರ್ಗಳಲ್ಲಿ ಪ್ರಶ್ನೆಗಳು ಬಂದಿದ್ದವು ಆ ಒಂದಿಷ್ಟು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಕರಣವನ್ನು ಭಾರತದಲ್ಲಿ PILನ ಮೊದಲ ವರದಿ ಪ್ರಕರಣವೆಂದು ಪರಿಗಣಿಸಲಾಗುತ್ತದೆ?
ಆಪ್ಷನ್ 1 SP ಗುಪ್ತಾ ವಿರುದ್ಧ ಭಾರತ ಒಕ್ಕೂಟ. ಆಪ್ಷನ್ 2 ಹುಸೇನ್ನಾ ಖಾತೂನ್ ವಿರುದ್ಧ ಬಿಹಾರ ರಾಜ್ಯ. MC ಮೆಹ್ತಾ ವಿರುದ್ಧ ಭಾರತ ಒಕ್ಕೂಟ. ಕಲ್ಯಾಣೇಶ್ವರಿ ವಿರುದ್ಧ ಭಾರತ ಒಕ್ಕೂಟ. ನಮಗೊಂದು 5 ಸೆಕೆಂಡಿನ ಕಾಲಾವಕಾಶ ಇರುತ್ತೆ. ಯಾರಾದರೂ ನಮಗೆ ಈ ಉತ್ತರ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸೋಣ. ಇಲ್ಲಿ ಪ್ರಶ್ನೆ ಇರುವುದು, ಇದು 2023ರಲ್ಲಿ AIBE ಎಕ್ಸಾಮ್ನಲ್ಲಿ ಕೇಳಿದಂತಹ ಪ್ರಶ್ನೆ ಒಂದು. ಕೆಳಗಿನ ಯಾವ ಪ್ರಕರಣವನ್ನು ಭಾರತದಲ್ಲಿ PILನ ಮೊದಲ ವರದಿ ಪ್ರಕರಣವೆಂದು ಪರಿಗಣಿಸಬಹುದು ಅಂತನ್ನೋದನ್ನು ನೀಡಿದ್ದಾರೆ. ಮೊದಲನೆಯ ಪ್ರಕರಣ PIL ಭಾರತದಲ್ಲಿ ಬೆಳಕಿಗೆ ಬಂದಂಥದ್ದು ಅಥವಾ ದಾಖಲಿಸಿದಂತಹ ಮೊದಲನೇ ಪ್ರಕರಣ ಯಾವುದು ಅಂತ ಕೇಳಿದ್ದಾರೆ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಹುಸೇನ್ನಾ ಖಾತೂನ್ ವಿರುದ್ಧ ಬಿಹಾರ ರಾಜ್ಯ. ಇದು ಭಾರತದಲ್ಲಿ PIL ಮೊದಲ ವರದಿ ಪ್ರಕರಣವಾಗೈತಿ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾರನ್ನು ಭಾರತದ PILನ ಪಿತಾಮಹ ಎಂದು ಕರೆಯುತ್ತಾರೆ? ಮತ್ತೊಮ್ಮೆ ಕೇಳ್ರಿ. ಈ ಕೆಳಗಿನವುಗಳಲ್ಲಿ ಯಾರನ್ನು ಭಾರತದ PILನ ಪಿತಾಮಹ ಎಂದು ಕರೆಯುತ್ತಾರೆ? ನ್ಯಾಯಾಧೀಶರಾದ SR ದಾಸ್, ನ್ಯಾಯಾಧೀಶರಾದ VR ಕೃಷ್ಣ ಅಯ್ಯರ್, ನ್ಯಾಯಾಧೀಶರಾದ PN ಭಗವತಿ, ನ್ಯಾಯಾಧೀಶರಾದ HR ಖನ್ನಾ. ತಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಐತಿ. ತಾವು ಕಮೆಂಟ್ನಲ್ಲಿ ಸರಿಯಾದ ಉತ್ತರ ತಿಳಿಸಬಹುದು. ಈ 4 ಜನ ನ್ಯಾಯಾಧೀಶರು ತಮ್ಮದೇ ಆದಂತಹ ಕೀರ್ತಿಯನ್ನು ಹೊಂದಿದ್ದು, ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗೆ ಸಂಬಂಧಿಸಿದಂತೆ ಪಿತಾಮಹ ಎಂದು ಕರೀತಾರೆ. ಅವ್ರು ಯಾರಪ್ಪ ಅಂತಂದ್ರೆ ಸರಿಯಾದ ಉತ್ತರ ನ್ಯಾಯಾಧೀಶರಾದ PN ಭಗವತಿಯವರು. ಮೂರನೇ ಪ್ರಶ್ನೆ ಬಂದಿತ್ತು 2023ರ AIBE ಎಕ್ಸಾಮ್ನಲ್ಲಿ. ಅದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ PIL ಅನ್ನು ದಾಖಲಿಸಲು ಸಾಧ್ಯವಿಲ್ಲ? ಒಂದನೇದ್ದು ರಾಜ್ಯ ಸರ್ಕಾರದ ವಿರುದ್ಧ, ಎರಡನೇದ್ದು ಕೇಂದ್ರ ಸರ್ಕಾರದ ವಿರುದ್ಧ, 3 ಖಾಸಗಿ ವ್ಯಕ್ತಿಯ ವಿರುದ್ಧ, 4 ಮುನ್ಸಿಪಲ್ ಕಾರ್ಪೊರೇಷನ್ ವಿರುದ್ಧ. ತಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಬೇಗ ಕಮೆಂಟ್ನಲ್ಲಿ ತಿಳಿಸೋಣ ಸರಿಯಾದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ವೈಯಕ್ತಿಕ ಅಥವಾ ಖಾಸಗಿ ವ್ಯಕ್ತಿಯ ವಿರುದ್ಧ. ಖಾಸಗಿ ವ್ಯಕ್ತಿಯ ವಿರುದ್ಧ ಯಾವುದೇ ರೀತಿಯಾದಂತಹ PIL ದಾಖಲಿಸಲು ಬರುವುದಿಲ್ಲ. ಇನ್ನು AIBE ಎಕ್ಸಾಮ್ನ 2023ರ 4ನೇ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸಿದ ಮಾರ್ಗಸೂಚಿಗಳ ಬೆಳಕಿನಲ್ಲಿ ಈ ಕೆಳಗಿನ ಯಾವ ವಿಷಯದ ಮೇಲೆ ನ್ಯಾಯಾಲಯವು PIL ಅನ್ನು ಪರಿಗಣಿಸಲಾಗುವುದಿಲ್ಲ? ಮೊದಲನೇದ್ದು ಬಾಂಡೆಡ್ ಕಾರ್ಮಿಕ ವಿಷಯಗಳು, ನಿರ್ಲಕ್ಷಿತ ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳು, ಪ್ರಬುದ್ಧ ಬಿಡುಗಡೆಗಾಗಿ ಜೈಲಿನಿಂದ ಅರ್ಜಿ, ಪ್ರಕರಣವನ್ನು ದಾಖಲಿಸಲು ನಿರಾಕರಿಸಿದ್ದಕ್ಕಾಗಿ ಪೊಲೀಸರ ವಿರುದ್ಧದ ಅರ್ಜಿಗಳು. 4 ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಇದರಲ್ಲಿ ಸರಿಯಾದ ಉತ್ತರವನ್ನು 5 ಸೆಕೆಂಡ್ನಲ್ಲಿ ಕಮೆಂಟ್ನಲ್ಲಿ ತಿಳಿಸೋಣ. ಇದಕ್ಕೆ ಸರಿಯಾದ ಉತ್ತರ ಪ್ರಕರಣವನ್ನು ದಾಖಲಿಸಲು ನಿರಾಕರಿಸಿದ್ದಕ್ಕಾಗಿ ಪೊಲೀಸರ ವಿರುದ್ಧದ ಅರ್ಜಿಗಳು. ಇಂತಹ ವಿಷಯಗಳಿಗೆ ಸಂಬಂಧಿಸಿದಂತಹ PIL ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತಂದು ಹೇಳಲಾಗೈತಿ. ಮತ್ತು PILಗೆ ಸಂಬಂಧಿಸಿದಂತೆ
ಇದೇ ಸಿಮಿಲರ್ ಕ್ವಶನ್ಗಳನ್ನು ಪದೇ ಪದೇ ಕೇಳ್ತಾ ಇದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಯಾಕೆ, ಯಾರು ಹಾಕಕ್ಕೆ ಬರುತ್ತೆ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಯಾರ ಪರವಾಗಿ ಹೂಡಿಕೆ ಮಾಡಬಹುದು ಅನ್ನೋದನ್ನು ಸಿಮಿಲರ್ ಆಗಿ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಾರಿ MC ಮೆಹ್ತಾ ವಿರುದ್ಧ ಭಾರತ ಒಕ್ಕೂಟ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಪ್ರಕರಣಗಳನ್ನು ಕೂಡ ನಾವೆಲ್ಲರೂ ಅಧ್ಯಯನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನಾವು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ PIL ಅನ್ನು ಓದುವುದರಿಂದ 4 ಅಂಕಗಳನ್ನು ನಾವು ಸುಲಭವಾಗಿ ಗಳಿಸಬಹುದಾಗಿದೆ. ಈ ರೀತಿಯಾದಂತಹ ಕಾನೂನಿನ ಮಾಹಿತಿಗಾಗಿ ಮತ್ತು ಉಳಿದಂತಹ ಸಿಲಾಬಸ್ನ ಮುಂದಿನ ಭಾಗಗಳಿಗಾಗಿ ವಿಧಿ ಕನ್ನಡ ಚಾನಲನ್ನು ಶೇರ್ ಮಾಡೋಣ, ಲೈಕ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡೋಣ. ನಮಸ್ಕಾರ.